ಹೇಳ್ತೀನಿ. ನಾನು ಕಳ್ಳನ್ ಮಕ್ಳ ಬಗ್ಗೆ ಮಾತಾಡಲ್ಲ, ಮಕ್ಳ ಬಗ್ಗೆ ಕೇಳಿ ಹೇಳ್ತೀನಿ ಅಂತೀರಾ ಅಂದ್ರೆ ನೀವು ಯಾವ ಒಂದು ನೈತಿಕತೆ ಇದೆ ನಿಮ್ಗೆ? ನೀವು ಕನ್ನಡದಲ್ಲಿ ಸಿನಿಮಾ ಮಾಡ್ತೀರಿ, ಕನ್ನಡ ಒಂದು ಕಲಾವಿದರುಗಳು ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಈಗ ಒಂದು ಸಂಸಾರದಲ್ಲಿ ತಂದೆಗೆ ಯಾರ್ ಬುದ್ಧಿ ಹೇಳ್ತಾರೆ? ಅರ್ಥ ಮಾಡ್ಕೊಳ್ಳಿ ನೀವು. ಸಂಸಾರದಲ್ಲಿ ಹೆಂಡತಿ ಬುದ್ಧಿ ಹೇಳೋದಕ್ಕಾಗಲ್ಲ. ಹೆಂಡತಿ ಬುದ್ಧಿ ಹೇಳೋದಕ್ಕೋದ್ರೆ ನೀನ್ ನನ್ಗೆ ಹೇಳ್ಕೊಂಡ್ ಕೊಡಂಗಾಗಿದೀಯಾ ಅಂತ ಬರ್ತಾನೆ ಗಂಡ. ಇನ್ನ ಮಕ್ಳುಗಳು ಅಪ್ಪ ಏನ್ ಹೇಳ್ತಾನೋ ಅದನ್ನ ಕೇಳ್ಕೊಂಡ್ ಬೆಳಿತಾರೆ. ತಂದೆ ಏನೇ ತಪ್ಪು ಮಾಡಿದ್ರು ಯಾರು ಕೇಳೋರಿರಲ್ಲ. ಆದ್ರೆ ಮೇಲೊಬ್ಬ ಪರಮಾತ್ಮ ಇರ್ತಾನೆ, ಬೋ ಮಗನೇ ನೀನ್ ತಪ್ಪು ಮಾಡ್ತಾ ಇದೀಯ, ತಡಿ ನಿನ್ಗೆ ಇಡ್ತೀನಿ ಅಪ್ಪ ಅಂತ ಹೇಳ್ತಾನೆ. ಸೊ ಹಾಗೆ ನಮ್ ಮೀಡಿಯಾದವರು ತಪ್ಪು ಮಾಡಿದಾಗ ಅದನ್ನ ಯಾರು ಕೇಳಲಿಲ್ಲ, ಯಾರು ಅದಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಯಾರು ಅದಕ್ಕೆ ಒಂದು ಪ್ರತ್ಯುತ್ತರ ನೀಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಮೇಲೊಬ್ಬ ಪರಮಾತ್ಮನವನು ಮೀಡಿಯಾದವರಾಗ್ಲಿ, ರಾಜಕೀಯದವರಾಗ್ಲಿ, ಅಥವಾ ಒಂದು ಪೊಲೀಸ್ನವರಾಗ್ಲಿ, ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನ್ ಒಂದು ಕೆಲಸ ನಿವೃತ್ತವಾಗಿ ಕೆಲಸ ಏನು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತವ್ರೆಲ್ಲ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಾರೆ ಸ್ವಾಮಿ ನಮ್ ಕರ್ನಾಟಕಕ್ಕೆ. ಹಂಗ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡಂತವ್ರಿಗೆ ಇವ್ರು ಕೊಡುವಂತ ಉತ್ತರ ಇದೆನಾ? ದರ್ಶನ್ ಅವ್ರಿಗೆ ಎಷ್ಟು ನೋವಾಗಿದೆಯೋ ಅದಕ್ಕೆ 10 ಪಟ್ಟು ಜಾಸ್ತಿ ನೋವು ಅಭಿಮಾನಿಗಳಿಗಾಗಿದೆ ಸ್ವಾಮಿ. ಅದಕ್ಕೆ 10 ಪಟ್ಟು ಜಾಸ್ತಿ ನಿಂದನೆ ಅಭಿಮಾನಿಗಳಿಗಾಗಿದೆ. 10 ಜನ, ಕೆಲವರು ಅಂದ್ಕೋಬಹುದು ನಿಂದ್ರೊಳಗೆ ಎಷ್ಟು ಹೋಗುತ್ತೋ, ಶಿವಲಿಂಗೇಗೌಡ ನಿಂದ್ರೊಳಗೆ ಎಷ್ಟು ಹೋಗುತ್ತೋ ಅಂತ. 10 ಜನಕ್ಕೆ ನಾವು ಹೇಳುವಂತಹ ಮಾತು ಇಷ್ಟ ಆಯ್ತಾ? 10 ಜನಕ್ಕೆ ನಾವು ತೃಪ್ತಿ ಪಡಿಸಿದೀವ, ಅಷ್ಟು ಸಾಕು ನಮ್ಗೆ. ಅರ್ಥ ಆಯ್ತಾ? 100 ಜನಕ್ಕೆ ಸುಳ್ಳನ್ನ ಹೇಳಿ ದಿಕ್ಕನ್ನ ತಪ್ಪಿಸುವಂತ ಕೆಲ್ಸಕ್ಕಿಂತನ 10 ಜನಕ್ಕೆ ಒಳ್ಳೆ ಕೆಲಸ ಹೇಳಿ ಅವ್ರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸದ್ ಮಾಡ್ತಾ ಇರ್ತಕ್ಕಂತ ಇನ್ನೊಂದು ಮ್ಯಾಟ್ರು ಅಂತಂದ್ರೆ, ಇವಾಗ ಸದ್ಯಕ್ಕೆ ನಮ್ಮ ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್ ಅವರು ಒಂದು ವಿವಾದಾತ್ಮಕವಾದಂತ ಹೇಳಿಕೆಯನ್ನ ಡಿ ಬಾಸ್ ಕುರಿತಾಗಿ ಹೇಳಿದ್ದಾರೆ. ನಿಮಗೂ ಗೊತ್ತಿರುತ್ತೆ ಅದು. ಯಾವುದೋ ಚಾನಲ್ ಅವರು ದರ್ಶನ್ ಅವರು ಈಗ ಬೇಲಾಗಿ ಒಂದು ಬೇಲಾಗಿದೆ ಅವರಿಗೆ, ಅದ್ರ ಬಗ್ಗೆ ಮಾತಾಡ್ತೀರಾ ಅಂತ ಕೇಳಿದಾಗ ಅದ್ರ ಬಗ್ಗೆ ಏನಾದ್ರು ಹೇಳಿ ಸ್ವಾಮಿ ಅಂತ ಕೇಳಿದ್ರೆ ಪ್ರಕಾಶ್ ರಾಜ್ ಅವ್ರನ್ನ, ಅವ್ರು ಹೇಳ್ತಾರೆ ಒಂದು ಮಾತನ್ನ ಹೇಳ್ತಾರೆ. ಏನ್ ಹೇಳಿ? ಏನಂತಾರೆ? ಅದೇ ಅದ್ ನಿಮಗೂ ಚೆನ್ನಾಗ್ ಗೊತ್ತಿದೆ, ಹೋಗಿ ತಗೊಳ್ಳಿ. ಎಸ್, ನಾನು ಅದ್ರ ಬಗ್ಗೆ ಮಾತಾಡ್ಲೇಬೇಕು ಗೌಡ್ರೆ. ಪ್ರಕಾಶ್ ರಾಜ್ ಅವರು ಬಹಳ ಅದ್ಭುತವಾದಂತ ಕಲಾವಿದ್ರು, ಅದ್ರ ಬಗ್ಗೆ 2 ಮಾತಿಲ್ಲ. ಯಾಕೆಂದ್ರೆ ಅವರು ಇಡೀ ಕನ್ನಡ, ತೆಲುಗು, ತಮಿಳು, ಮರಾಠಿ, ಉರ್ದು ಯಾವ್ದಾವ್ದು ಲ್ಯಾಂಗ್ವೇಜ್ ಐತೆ, ತಮಿಳು ಎಲ್ಲಾನು ಮುಗಿಸ್ಕೊಂಡ್ಬಿಟ್ಟವ್ರು. ಅವ್ರು ಎಲ್ಲಾದ್ರಲ್ಲೂ ಆಕ್ಟಿಂಗ್ ಮಾಡಿ ಸೈ ಅನ್ನಿಸ್ಕೊಂಡಿರ್ತಕ್ಕಂತ ಒಬ್ಬ ಲೆಜೆಂಡ್ ಕಲಾವಿದ, ಅದ್ರ ಬಗ್ಗೆ ಯಾವುದೇ ಸಂದೇಹ ಇಲ್ಲ. ಆದ್ರೆ ಪ್ರಕಾಶ್ ರಾಜ್ ಅವರು ಯಾವ ಒಂದು ನೈತಿಕತೆ ಇಟ್ಕೊಂಡು ನೀವು ಅಂದ್ರೆ ದರ್ಶನ್ ಅವ್ರಿಗೆ ಹೇಳಿ ಅಥವಾ ಅವರು ಕಳ್ಳನ್ ಮಕ್ಳು ಅಂತ ಯಾರಿಗ್ ಮೆನ್ಷನ್ ಮಾಡೋರು? ನಾನ್ ದರ್ಶನ್ ಹೇಳೇ ಇಲ್ಲ ಅಂತ ಅಂದ್ಬಿಡ್ತಾರೆ ಅವ್ರು ಬೇಕಿದ್ರೆ. ಪ್ರಕಾಶ್ ರೈ ಅವರು ಬಹಳ ಟ್ಯಾಲೆಂಟೆಡ್. ಅದೇ ಹೇಳಿದ್ನಲ್ಲ, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ಸೈ ಅನ್ನಿಸ್ಕೊಂಡ್ ಬಂದಿರತಕ್ಕಂತ ಪ್ರಕಾಶ್ ರೈ ಅವ್ರಿಗೆ ಇದೊಂದು ಟಾಪಿಕ್ ಅಲ್ಲ ಅವ್ರಿಗೆ. ಯಾರಿಗನ್ರಿ ನೀವು? ಆ ಒಂದು ಕ್ವಶನ್ ಅವರು ರೈಸ್ ಮಾಡಿದಾಗ ನೀವ್ ಯಾರಿಗನ್ರಿ ಆತರ? ನಾನು ಮಕ್ಕಳ ಬಗ್ಗೆ ಕೇಳಿ ಕಳ್ಳನ್ ಮಕ್ಳ ಬಗ್ಗೆ ಅಲ್ಲ ಅಂತ ಅಂದ್ಬಿಟ್ಟು ನೀವ್ ಯಾರಿಗನ್ರಿ? ಈ ಒಂದು ಉಚ್ಚಾರಣೆನೇನಾ ನೀವು? ಅದನ್ನ ನೋಡಿ ವಿಡಿಯೋ ಹಾಕ್ತೀನಿ ತಡೀರಿ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ್ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ್ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಮಕ್ಕಳ ಬಗ್ಗೆ ಮಾತಾಡಕ್ ಬಂದಿದ್ದೀನಿ, ಕಳ್ಳನ್ ಮಕ್ಕಳ ಬಗ್ಗೆ ಅಲ್ಲ. ಮಕ್ಕಳ ಬಗ್ಗೆ ಮಾತ್ರ ಮಾತಾಡೋಣ. ಎಸ್, ಉಚ್ಚಾರಣೆ ಅಂದ್ರೆ ನೋಡಿ, ಮಾತಿನ ಬರದಲ್ಲಿ ಏನ್ ಬೇಕಾದ್ರೂ, ಯಾರು ಬೇಕಾದ್ರೂ, ಹೆಂಗ್ ಬೇಕಾದ್ರೂ ಮಾತಾಡ್ತಾರೆ ಅನ್ನೋದಕ್ಕೆ ನೈಜ ಉದಾಹರಣೆ ಪ್ರಕಾಶ್ ರೈ ಅವರು ಕೂಡ. ಅವ್ರಿಗೆ ಒಂದು ಏನಂತಾರೆ, ಗೌರವಾನ್ವಿತ ಸ್ಥಾನದಲ್ಲಿ ಇರ್ತಕ್ಕಂಥ ಪ್ರಕಾಶ್ ರೈ ಅವ್ರಿಗೆ ಯಾರ ಬಗ್ಗೆನೇ ಆಗ್ಲಿ, ನಾಟ್ ಓನ್ಲಿ ಡಿ ಬಾಸ್ ದರ್ಶನ್ ಅವರು, ಯಾರ ಬಗ್ಗೆನೇ ಹೊಸ ಕಲಾವಿದರುಗಳು ಬಂದ್ರು ಕೂಡ ಅವರು ಪರ್ಸನಲ್ ಟಾಕ್ಸ್ ಗಳಂತ 1000 ಮಾತಾಡ್ಕೊಳ್ಳಿ, ಅಥವಾ ಅವ್ರ ಜೊತೆಗೆ ಅವ್ರವ್ರ ಜೊತೆಗಿದ್ದಾಗ ಅವ್ರ 100 ಮಾತುಗಳನ್ನ ಬುದ್ಧಿ ಮಾತು ಹೇಳ್ಬಹುದು. ಅವ್ರಿಗೆಲ್ಲ ತಿಳಿ ಹೇಳೋ ಅಂತಹ ಎಲ್ಲಾ ಅರ್ಹತೆ, ರೈಟ್ಸ್ ಎಲ್ಲಾನು ಇದೆ ಅವ್ರಿಗೆ. ಎಲ್ಲಾ ನಟರುಗಳಿಗೂ ಕೂಡ ಹೇಳ್ಬಹುದು, ಬಿಕಾಸ್ ಎಲ್ಲಾ ನಟರುಗಳ ಜೊತೆ ಸಂವಾದ ನಡೆಸಿರ್ತಕ್ಕಂಥವ್ರು, ಎಲ್ಲಾ ನಟರುಗಳ ಜೊತೆ ಸಿನಿಮಾ ಮಾಡಿರ್ತಕ್ಕಂಥವ್ರು, ಸೊ ಎಲ್ಲ ಇದೆ. ಆದ್ರೆ ನೀವು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ
ಒಂದು ಕ್ವಶನ್ ನ ರೈಸ್ ಮಾಡಿದ್ರು, ಯಾರೋ ಒಬ್ರು ನಮ್ಮ ಒಂದು ರಿಪೋರ್ಟರ್ಸ್ ಯಾರೋ ಒಂದು ಕ್ವಶನ್ ರೈಸ್ ಮಾಡಿದ್ರು ಅಂದಿದ ತಕ್ಷಣನೇನೆ ನಾನು ಕಳ್ಳನ್ ಮಕ್ಳ ಬಗ್ಗೆ ಮಾತಾಡಲ್ಲ, ಮಕ್ಳ ಬಗ್ಗೆ ಕೇಳಿ ಹೇಳ್ತೀನಿ ಅಂತೀರಾ ಅಂದ್ರೆ ನೀವು ಯಾವ ಒಂದು ನೈತಿಕತೆ ಇದೆ ನಿಮ್ಗೆ? ನೀವು ಕನ್ನಡದಲ್ಲಿ ಸಿನಿಮಾ ಮಾಡ್ತೀರಿ, ಕನ್ನಡ ಒಂದು ಕಲಾವಿದರುಗಳು ನಿಮ್ಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ, ಕನ್ನಡದ ಮೀಡಿಯಾಗಳು ನಿಮ್ ಸಪೋರ್ಟಿವ್ ಆಗಿ ನಿಂತಿರುತ್ತೆ. ಅವ್ರ ಸಿನಿಮಾಗಳಲ್ಲಿ ಅಭಿನಯ ಮಾಡಿದ್ರಲ್ಲ, ಅವ್ರ ಸಿನಿಮಾದಲ್ಲಿ ಅಭಿನಯ ಮಾಡಿ ಸೈ ಅನ್ನಿಸ್ಕೊಂಡಿರ್ತಕ್ಕಂಥ ಪ್ರಕಾಶ್ ರೈ ಅವರು, ಇಡೀ ಕರ್ನಾಟಕನೇ ಕೊಂಡಾಡುವಂತಹ ಪ್ರಕಾಶ್ ರೈ ಅವರು ಅದೇ ಆಶ್ಚರ್ಯ ಅನ್ಸಿದ್ದು. ಈ ಒಂದು ವಿವಾದಾತ್ಮಕ ಹೇಳಿಕೆ ಕೊಡುವಾಗ, ಅದ್ರಲ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಬಗ್ಗೆ ಎಷ್ಟು ಜನರಯ್ಯ ಮಾತಾಡ್ತೀರಾ? ಇನ್ನು ಏನಿದೆ? ಸಿಕ್ಕದವರೆಲ್ಲ ನಂದೊಂದಿರ್ಲಿ ಅಂತ ಅಂದ್ಬಿಟ್ಟು ಕಲ್ಲ ಹಾಕ್ತೀರಾ ಅಂತಂದ್ರೆ, ನೋಡಿ ಇಲ್ಲಿ ತೋಳ ಬಂತು ತೋಳ ಕತೆ ಕೇಳಿದಿರ ತಾವು? ಒಂದು ತೋಳ ಬರ್ತಾ ಗುಂಡಿಲ್ ಬಿತ್ತಂತೆ, ಆಗ ಎಲ್ಲ ಇರೋ ಬರೋ ಪ್ರಾಣಿಗಳೆಲ್ಲ ಒಂದೊಂದ್ ಕಲ್ಲಲ್ಲಿ ನೋಡಿದ್ರಂತೆ, ತೋಳ ಸತ್ತೋಯ್ತಂತೆ. ಇದು ತೋಳ ಬಂತು ತೋಳ ಕತೆ ಅಲ್ಲ ಸ್ವಾಮಿ. 100 ಜನ 100 ತರ ಕಲ್ಲೋಡಿದ್ರು ಇದು ಸಿಂಹ ಒಳಗಡೆ ಬಿದ್ದಿರೋದು, ಬಾವಿ ಒಳಗಡೆಗೆ ಸಿಂಹ. ಸೊ ಅದಕ್ಕೆ ಆ ಕಲ್ಲು ತಾಕದೇ ಇಲ್ಲ. ಫಸ್ಟ್ ಆಫ್ ಆಲ್ ಆ ಕೂದ್ಲಿಗೆ ತಾಕಲ್ಲ, ನೀವು ಹೊಡೆಯಂತ ಕಲ್ಲುಗಳು ಕೂದ್ಲಿಗೆ ತಾಕಲ್ಲ. ಅಲ್ಲ, ಬಿದ್ದಿದ್ದಾರೆ ಅಂತ ಅಂದ್ಬಿಟ್ಟು ಈ ಲೆವೆಲ್ ಈಗ ಒಬ್ಬ ನಟನ್ನ ಎಷ್ಟು ನಿಲ್ಸೋದಕ್ಕಾಗತ್ತೆ, ಎಷ್ಟು ಅವಮಾನ ಮಾಡೋದಕ್ಕಾಗತ್ತೆ, ಎಷ್ಟು ಅಸಹ್ಯಕರವಾಗಿ ಮಾತಾಡ್ಬೇಕು ಅನ್ಸುತ್ತೆ, ಅಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ. ತಮ್ಮನ್ನ ತಾವು ಕೇಳ್ಕೊಳ್ರಿ. ದೊಡ್ಡವರು ಒಂದು ಏನಂತಾರೆ, ಫಸ್ಟ್ ಆಫ್ ಆಲ್ ಅವರಿಗೆ ದೇವ್ರ ಮೇಲೆ ಭಕ್ತಿನೇ ಇಲ್ಲ ಬಿಡ್ರಿ. ಯಾರಿಗೆ? ಪ್ರಕಾಶ್ ರೈ ಅವ್ರಿಗೆ ನಮ್ಮ ಹಿಂದೂ ಸನಾತನ ಧರ್ಮ ಅಂದ್ರೆ ಏನು, ಹಿಂದೂ ಧರ್ಮ ಅಂದ್ರೆ ಏನು ಅನ್ನೋ ಒಂದು ಮನಸ್ಥಿತಿಗಳು ಇಲ್ಲ ಅವ್ರಿಗೆ. ಅಲ್ಲ ಆಯಪ್ಪನ ಓಕೆನಾ? ಅವರ ಒಂದು ಇಲ್ಲ ಅಂತ ವಾದ ಅದೇ ದೇವ್ರಿಗೆ ಅದೇನೆ ಹಿಂದೂ ಧರ್ಮದಲ್ಲೇ ತಾನೇ ಆ ದೇವ್ರು ಬರೋದು. ಎಲ್ಲಾ ದೇವ್ರುಗಳು, ಮುಕ್ಕೋಟಿ ದೇವ್ರುಗಳು ಬರೋದು ಹಿಂದೂ ಧರ್ಮದಲ್ಲೇ ತಾನೆ. ಆ ಒಂದು ದೇವ್ರೇ ಇಲ್ಲ ಅಂತಕ್ಕಂತ ವಾದ ಮಾಡುವಂತ ಪ್ರಕಾಶ್ ರೈ ಅವ್ರಿಗೆ ಈ ಟೈಮ್ ನಲ್ಲಿ ರಿಲೀಸ್ ಆಗಿದ್ದಾರೆ, ಅವ್ರಿಗೆ ಆಗ್ತಾ ಇಲ್ಲ. ಶೂಟಿಂಗ್ಗಳು ಇನ್ನ ಪರ್ಮಿಷನ್ ಕೊಟ್ಟಿದಾರ ಇಲ್ವೋ ಅದು ಗೊತ್ತಿಲ್ಲ. ಮೀಡಿಯಾದವರು ಕೇಳಿದ್ರು ಕ್ವಶನ್ ಕೇಳಿದಾಗ ನಾನು ಏನ್ ಆನ್ಸರ್ ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿ ಇಲ್ದೇನೆ ನೀವು ಆನ್ಸರ್ ಮಾಡ್ತೀರಿ ಅಂತಂದ್ರೆ, ಇದು ಜಗ್ಗೇಶ್ ಅವರು ಇವ್ರಿಗೊಂದು ಉತ್ತರ ಕೊಟ್ಟಿದ್ರು. ಯಾರು? ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ಬಹಳ ಅದ್ಭುತವಾಗಿ ಒಂದು ಉತ್ತರ ಕೊಟ್ಟಿದ್ರು. ಏನಪ್ಪಾ ಅಂತಂದ್ರೆ, ಅದು ಜಗ್ಗೇಶ್ ಅವ್ರು ಹೇಳಿರೋದು, ನಾನು ಹೇಳಿದ್ರೇನು ತಪ್ಪಾಗಲ್ಲ. ಅದು ಮೆಂಟ್ಲಾಗಿರ್ಬೇಕು ಅನ್ಸುತ್ತೆ. ಪ್ರಕಾಶ್ ರೈ ಅವರು ನಮ್ಮ ಬಿಜೆಪಿ ಬಗ್ಗೆ ಮಾತಾಡ್ತಾರೆ, ಮತ್ತೆ ಏನೋ ಒಂದು ಹಿಂಗೆ ಪಕ್ಷದ ಬಗ್ಗೆ ಮಾತಾಡ್ತಾ ಜಾತಿ ವಿಚಾರಗಳನ್ನ ಎತ್ಕೊಂಡಾಗ ಪ್ರಕಾಶ್ ರೈ ಅವರು ಜಗ್ಗೇಶ್ ಅವರು ಒಂದು ಮಾತು ಹೇಳಿದ್ರು. ಸೊ ಅದೆಷ್ಟು ನಿಜ ಎಷ್ಟು ಸುಳ್ಳು ನಮ್ಗೆ ಗೊತ್ತಿಲ್ಲ. ಜಗ್ಗೇಶ್ ಅವ್ರು ಹೇಳಿದ್ರು, ನೀವು ಮಾತಾಡಿದಕ್ಕೆ ರಿಯಾಕ್ಷನ್ಸ್ ಮಾಡಿದ್ರು, ಅದನ್ನ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನಾನ್ ಹೇಳ್ತಾ ಇರೋದು, ನಿಮ್ಗೊಂದು ಮಾನವೀಯತೆ ದೃಷ್ಟಿ ಇಟ್ಕೊಂಡು ಮಾತಾಡುವಂತಹ ಮನಸ್ಥಿತಿ ಇಲ್ಲ ಅಂತಂದ್ರೆ ನೀವು ಟಕ್ ಅಂತ ಎತ್ಕೊಂಡ್ಬಿಡ್ತೀರಿ. ರೇಣುಕಾ ಸ್ವಾಮಿ ಅವ್ರ ವಿಚಾರದಲ್ಲಿ ಏನ್ ಮಾನವೀಯತೆ ಇರ್ಲಿಲ್ವಾ ಸ್ವಾಮಿ? ಹಂಗಾದ್ರೆ ರೇಣುಕಾ ಸ್ವಾಮಿ ವಿಚಾರದಲ್ಲಿ ಇರ್ಲಿಲ್ವಾ ಅಂತ ಕೇಳ್ಬಹುದು. ರೇಣುಕಾ ಸ್ವಾಮಿದು ಅದೇನೋ ಅಂತಾರಲ್ಲ, ಆತರ ಯಾವುದೇ ಒಂದು ವ್ಯಕ್ತಿಗಳಿಗೂ ಕೂಡ ಆಗ್ಬಾರ್ದು, ಅದು ಲೈಫ್ ನಲ್ಲಿ ಆಗ್ಬಾರ್ದು. ಸೊ ಅದನ್ನ ಯಾರು ಮಾಡಿದರೆ ತಕ್ಕ ಶಿಕ್ಷೆಗಳನ್ನಂತೂ ಸರ್ಕಾರ, ಒಂದು ಕಾನೂನು ಸೌಹಾರ್ದತೆ ಇದೆ, ಆ ಒಂದು ಕಾನೂನಿನ ಚೌಕಟ್ಟಿನ ಮೂಲಕ ಕೊಡ್ತಾರೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈ ದರ್ಶನ್ ಅವ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ನಾನು ಅವ್ರ ಬಗ್ಗೆ ಅಲ್ಲ ಅಂತಂದ್ ಹೇಳ್ಬೋದು. ಯಾರ ಬಗ್ಗೆ ಅನ್ನೋದನ್ನ ದಯವಿಟ್ಟು ಸ್ಪಷ್ಟನೆ ಕೊಡುವಂತ ಒಂದು ಪ್ರಯತ್ನ ಮಾಡಿ ಪ್ರಕಾಶ್ ರೈ ರಾಜ್ ಅವರೇ, ಓಕೆನಾ? ಯಾಕೆಂದ್ರೆ ನಿಮ್ ಬಗ್ಗೆ ಅಪಾರವಾದ ಗೌರವ ಇದೆ. ಅದನ್ನ ದಯವಿಟ್ಟು ಇಂಥ ವಿಚಾರಗಳನ್ನ ಮಾತಾಡಿ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಕೇಳ್ಕೊಂತೀನಿ. ಎಸ್, ಥ್ಯಾಂಕ್ ಯು. ಇನ್ನು ಮತ್ತೊಂದು ವಿಚಾರವನ್ನ ತೆಗೆದುಕೊಳ್ಳೋಣ. ಎಲ್ರಿಗೂ ಆಲ್ಮೋಸ್ಟ್ ಚೆನ್ನಾಗ್ ಗೊತ್ತಿದೆ, ದರ್ಶನ್ ಸರ್ ಅವರಿಗೆ ಬೇಲೆ ಆಗಲ್ಲ ಅಂತ ವಾದ ಮಾಡ್ತಾ ಇದ್ದಂತ ಒಂದು ಮಾಧ್ಯಮಕ್ಕೆ ಇವತ್ತು ಒಂದು ಅವಮಾನ ಆಗಿದೆ ಅಂತ ಹೇಳ್ಬಹುದು. ಯಾಕೆಂತಂದ್ರೆ ಅವರಿಗೆ ಬೇಲ್ ಸಿಕ್ಕಿದೆ, ಒಂದು ಪರ್ಮನೆಂಟ್ ಬೇಲ್ ಸಿಕ್ಕಿರೋದ್ರಿಂದ ಈಗ ಅದು ಏನ್ ಆ ಮುಖ ಇತ್ತು, ಆ ಮುಖನೇ ಇವಾಗ ತದ್ವಿರೋಧ ಆಗಿದೆ. ಅದನ್ನೆಲ್ಲವನ್ನು ಕೂಡ ನಾವು ನೋಡ್ತಾ ಇದೀವಿ, ಗಮನಿಸ್ತಾ ಇದೀವಿ. ಅದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಎಸ್, ಬಹಳ ಸೂಕ್ಷ್ಮವಾದ ಬಹಳ ಅದ್ಭುತವಾದಂತ ಕ್ವಶನ್ ಕೇಳಿದ್ರಿ. ಅಲ್ಲ ಸ್ವಾಮಿ, ಅಂದ್ರೆ ನಾವೊಬ್ರು ಮೀಡಿಯಾ ಫೀಲ್ಡ್ ಅಲ್ಲೇ ಇರೋದ್ರಿಂದ ನಾವು ಮಾತಾಡಬಾರ್ದು, ಆದ್ರೆ ಮಾತಾಡದೇ ಇದ್ರೆ ಇದಿಲ್ಲ. ನಾವು ಮೀಡಿಯಾದವ್ರು ತಪ್ಪು ಮಾಡಬಾರ್ದು ಅಂತ ಏನ್ ರೂಲ್ಸ್ ಏನ್ ಇಲ್ಲ ಅಲ್ಲಿ, ಅಥವಾ ತಪ್ಪು ಮಾಡಿದ್ರೆ ಯಾರು ಕೇಳಬಾರ್ದು ಅನ್ನೋಂತ ಯಾವುದೇ ಒಂದು ರೈಟ್ಸ್ ಏನ್ ಯಾರು ಕೊಟ್ಟಿಲ್ಲ ಅಲ್ವಾ? ಮೀಡಿಯಾದವ್ರು ತಪ್ಪು ಮಾಡಿದ್ರು ಒಂದೇ, ರಾಜಕಾರಣಿಗಳು ತಪ್ಪು ಮಾಡಿದ್ರು ಒಂದೇ, ಪೊಲೀಸ್ನವ್ರು ತಪ್ಪು ಮಾಡಿದ್ರು ಒಂದೇ, ಕಲಾವಿದರುಗಳು ತಪ್ಪು ಮಾಡಿದ್ರು ಒಂದೇ, ಸಾರ್ವಜನಿಕರು ತಪ್ಪು ಮಾಡಿದ್ರು ಒಂದೇ. ಸೊ ಹಿಂಗಿದ್ದಾಗ
ಅದೇ ಪ್ರತ್ಯೇಕವಾಗಿ ನಿನ್ನೆ ನೀವು ಒಂದು ವಿಡಿಯೋ ನೋಡಿದ್ರೋ ಗೊತ್ತಿಲ್ಲ, ಒಬ್ಬ ಹುಡುಗ ಅಂದ್ರೆ ಒಂದು ದರ್ಶನ್ ಅವರ ಒಂದು ಫ್ಯಾನ್, ಪಬ್ಲಿಕ್ ಟಿವಿ ಅನ್ಸುತ್ತೆ, ಐ ಹೋಪ್ ಪಬ್ಲಿಕ್ ಟಿವಿ ಆರ್ ಏಷ್ಯನ್ ಅದೇ ಏಷ್ಯನ್ ನೆಟ್ವರ್ಕ್ ಸುವರ್ಣ ಚಾನಲ್ ಅನ್ಸುತ್ತೆ. ಅವ್ರಿಗೆ ಸ್ವೀಟ್ ಕೊಡುವಂತ ಒಂದು ಕೆಲಸ ಆಗುತ್ತೆ. ಅದು ಯಾವ ಚಾನಲ್ ಅವ್ರು ಅನ್ನೋದು ನನ್ ಮರ್ತೋದೆ. ತಗೊಳ್ಳಿ, ನಮ್ ಬಾಸ್ ರಿಲೀಸ್ ಆಗಲ್ಲ ಅಂತ ಅನ್ಬಿಟ್ಟು ನಿಮ್ ಚಾನಲ್ ಅಲ್ಲಿ ಬೊಬ್ಬೆ ಹೊಡ್ಕೊಂಡ್ ಕೂತಿದ್ರಲ್ಲ, ನಮ್ ಬಾಸ್ ರಿಲೀಸ್ ಆಗಿದ್ದಾರೆ, ಈ ಪೂರ್ತಿ ಸ್ವೀಟ್ ನಿಮ್ಗೇನೆ ಅಂತ ಅನ್ಬಿಟ್ಟು ಒಂದು ಬಾಕ್ಸ್ ಸ್ವೀಟ್ ನ ಕೊಡ್ತಾರೆ. ಸತ್ಯ. ಸೊ ಅಂದ್ರೆ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ಮೀಡಿಯಾ ಅನ್ನೋದು ಕಾನೂನಿನ ಒಂದು ಭಾಗ. ಅದು ಹೆಂಗಿರ್ಬೇಕಪ್ಪ ಅಂತಂದ್ರೆ, ಇಂದಿನ ಒಂದು ಪತ್ರಕರ್ತರು ಇದ್ರು ಸ್ವಾಮಿ, ಅವ್ರನ್ನ ನೋಡಿದಾಗ ಗೌರವ ಬರೋದು, ಭಯ ಹುಟ್ಟಾಕೋದು, ಓಕೆನಾ, ಒಂದು ಶ್ರದ್ಧೆ ಇರೋದು. ಮೀಡಿಯಾದವ್ರು ಬಂದ್ರು ಅಂತ ಅಂದ್ರೆ ನಾವೆಲ್ಲ ಫಸ್ಟ್ ಆಫ್ ಆಲ್ ಈ ಒಂದು ರಂಗಕ್ಕೆ ಬರ್ಬೇಕು ಅಂದ್ರೆ ಕಾರಣನೇನೆ ಆ ಒಂದು ಗೌರವ. ಆಗ ನೋಡ್ತಾ ಇದ್ದಂತ ಒಂದು ಅಭಿಮಾನ. ಮೀಡಿಯಾದವ್ರು ಒಂದೇ ಸ್ಟಾರ್ಸ್, ನಟರುಗಳು ಎದ್ ನಿಂತ್ಕೊಳ್ಳೋರು, ರಾಜಕೀಯದವರು ಎದ್ ನಿಂತ್ಕೊಳ್ಳೋರು, ಎಲ್ಲಾರು ಎದ್ ನಿಂತ್ಕೊಂಡು ಕುತ್ಕೊಳ್ಳೋರು. ಅಂದ್ರೆ ಅಷ್ಟು ಗೌರವ ಇತ್ತು ಆಗ. ಪವರ್ ಇತ್ತು. 4ನೇ ಒಂದು ಅಂಗ, ಏನು ಸರ್ಕಾರದ ಒಂದು ಅಶೋಕ ಸ್ತಂಭದಲ್ಲಿ 4 ಸಿಂಹಗಳಿದಾವೆ. ಆ 4ನೇ ಸಿಂಹ ಮೀಡಿಯಾ ಅಂತಕ್ಕಂಥದ್ದು ಅಷ್ಟು ಪವರ್ ಇತ್ತು. ಅದಕ್ಕೊಂದು ದಮ್ಮು ಇತ್ತು. ಆಗ ಹೇಳಿದಾಗ ಅದಕ್ಕೊಂದು ಬದ್ಧತೆ ಇತ್ತು. ಈಗ ಓನ್ಲಿ ಫಾರ್ ಟಿ ಆರ್ ಪಿ ಅನ್ನೋದು ಸಿಕ್ಬಿಡ್ತು ಅಂತಂದ್ರೆ ಯಾರ ಮನೆ ಬೇಕಿದ್ರು ಹಾಳು ಮಾಡ್ತಾರೆ, ಯಾರ ಮನೆ ಬೇಕಿದ್ರು ಉದ್ಧಾರ ಮಾಡ್ತಾರೆ. ಇಂಥ ಕೆಲ್ಸಗಳಾಗ್ತಕ್ಕಂಥದ್ದು. ಅದು ನಿಜಕ್ಕೂ ಕೂಡ ಯಾರು ಅದೇನೋ ಅಂತಾರಲ್ಲ, ಯಾರು ಹೇಳ್ಬೇಕಾಗಿಲ್ಲ ಸ್ವಾಮಿ. ನೋಡಿ, ಈಗ ಒಂದು ಸಂಸಾರದಲ್ಲಿ ತಂದೆಗೆ ಯಾರು ಬುದ್ಧಿ ಹೇಳ್ತಾರೆ? ಅರ್ಥ ಮಾಡ್ಕೊಳ್ಳಿದೀವು. ಸಂಸಾರದಲ್ಲಿ ಹೆಂಡತಿ ಬುದ್ಧಿ ಹೇಳೋದಕ್ಕಾಗಲ್ಲ. ಹೆಂಡತಿ ಬುದ್ಧಿ ಹೇಳೋದಕ್ಕೋದ್ರೆ ನೀನ್ ನನ್ಗೆ ಹೇಳ್ಕೊಂಡ್ ಕೊಡಂಗಾಗಿದೀಯಾ ಅಂತ ಬರ್ತಾನೆ ಗಂಡ. ಇನ್ನ ಮಕ್ಳುಗಳು ಅಪ್ಪ ಏನ್ ಹೇಳ್ತಾನೋ ಅದನ್ನ ಕೇಳ್ಕೊಂಡ್ ಬೆಳಿತಾರೆ. ತಂದೆ ಏನೇ ತಪ್ಪು ಮಾಡಿದ್ರು ಯಾರು ಕೇಳೋರಿರಲ್ಲ. ಆದ್ರೆ ಮೇಲೊಬ್ಬ ಪರಮಾತ್ಮ ಇರ್ತಾನೆ, ಬೋ ಮಗನೇ ನೀನ್ ತಪ್ಪು ಮಾಡ್ತಾ ಇದೀಯ, ತಡಿ ನಿನ್ಗೆ ಇಡ್ತೀನಿ ಅಪ್ಪ ಅಂತ ಹೇಳ್ತಾನೆ. ಸೊ ಹಾಗೆ ನಮ್ ಮೀಡಿಯಾದವರು ತಪ್ಪು ಮಾಡಿದಾಗ ಅದನ್ನ ಯಾರು ಕೇಳಲಿಲ್ಲ, ಯಾರು ಅದಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ, ಯಾರು ಅದಕ್ಕೆ ಒಂದು ಪ್ರತ್ಯುತ್ತರ ನೀಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಮೇಲೊಬ್ಬ ಪರಮಾತ್ಮನವನು ಮೀಡಿಯಾದವರಾಗ್ಲಿ, ರಾಜಕೀಯದವರಾಗ್ಲಿ, ಅಥವಾ ಒಂದು ಪೊಲೀಸ್ನವರಾಗ್ಲಿ, ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಒಂದು ಕೆಲಸ ನಿವೃತ್ತವಾಗಿ ಕೆಲಸ ಏನು ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ, ಅಂತವ್ರೆಲ್ಲ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಾರೆ ಸ್ವಾಮಿ ನಮ್ ಕರ್ನಾಟಕಕ್ಕೆ. ಹಂಗ ಅಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡಂತವ್ರಿಗೆ ಇವ್ರು ಕೊಡುವಂತ ಉತ್ತರ ಇದೇನಾ? ಒಬ್ರು ಮನೆ ಹಾಳು ಮಾಡೋದ್ರಿಂದ ಸಿಗುವಂತ ಲಾಭ ಏನು? ಇವ್ರಿಗೆ TRP ಬಂದ್ಬಿಡುತ್ತೆ, ಅವ್ರಗಳ ಕತೆ ಏನು? ಸೊ ನೆಕ್ಸ್ಟ್ ಅಭಿಮಾನಿಗಳ ವಿಚಾರ ತಗೊಂತಾರೆ ಗೌಡ್ರೆ. ಅಭಿಮಾನಿಗಳ ವಿಚಾರ ತಗೊಂಡಾಗ ಆ ಅಭಿಮಾನಿಗಳಿಗೆ ಎಷ್ಟೆಲ್ಲ ನಿಂದಿಸ್ಬಿಟ್ರು ಅಂತಂದ್ರೆ, ನಿಜವಾಗ್ಲೂ ನೀವು ನಂಬ್ತಿರೋ ಬಿಡ್ತಿರೋ, ದರ್ಶನ್ ಅವ್ರಿಗೆ ಎಷ್ಟು ನೋವಾಗಿದೆಯೋ ಅದಕ್ಕೆ 10 ಪಟ್ಟು ಜಾಸ್ತಿ ನೋವು ಅಭಿಮಾನಿಗಳಿಗಾಗಿದೆ ಸ್ವಾಮಿ. ಅದಕ್ಕೆ 10 ಪಟ್ಟು ಜಾಸ್ತಿ ನೋವು ಅಭಿಮಾನಿಗಳಿಗಾಗಿದೆ. ಅದಕ್ಕೆ 10 ಪಟ್ಟು ಜಾಸ್ತಿ ನಿಂದನೆ ಅಭಿಮಾನಿಗಳಿಗಾಗಿದೆ. ಮಾತೆತ್ತಿದ್ರೆ ನೀನ್ ಅವನ್ ಫ್ಯಾನು, ಕೊಲೆಗಾರನ್ ಫ್ಯಾನು, ಅವನ್ ಫ್ಯಾನು, ಅಂತವನ್ ಫ್ಯಾನು, ಇಂಥವನ್ ಫ್ಯಾನು, KD ಫ್ಯಾನ್, ಅವನು KD ಫ್ಯಾನ್ಗಳು ಇವನು, ಇವನ್ ಹತ್ರಕ್ ಸೇರಿಸ್ಬೇಡಿ, ಇವನ್ಗೂ ಅವನ್ ಗುಣಗಳೇ ಇರುತ್ತೆ ಅಂತ ಅನ್ಬಿಟ್ಟು ಹೇಳುವಂತವ್ರು ಎಷ್ಟು ಜನ. ಎಷ್ಟೋ ತಂದೆ ತಾಯಿಗಳು ನಿಲ್ಸುವಂತ ಒಂದು ಕೆಲಸಗಳನ್ನ ಮಾಡ್ಬಿಟ್ರಲ್ಲ ತಾವು. ಓಕೆ, ರಿಲೀಸ್ ಆಗಿ ಬಂದ್ರು, ಓಕೆನಾ, ಪೂರ್ಣ ಪ್ರಮಾಣದ ಬೇಲ್ ಸಿಕ್ಕಿದೆ, ಈಗ ಜಾಮೀನ್ ಸಿಕ್ಕಿದೆ. ಮುಂದಿನ ದಿನಗಳೆಲ್ಲ ಅವ್ರ ಆರೋಪಿ ಅಲ್ಲ, ಅಪರಾಧಿನೂ ಅಲ್ಲ, ಅವರು ನಿರಪರಾಧಿ ಅಂತ ಅನ್ಬಿಟ್ಟು ಆರೋಪಿ ಸ್ಥಾನದಲ್ಲಿ ಇದ್ರೆ ಅಷ್ಟೇನೆ ನಿರಪರಾಧಿಗಳು ಅವರು ಅಂತ ಅಂದ್ಬಿಟ್ಟು ಇನ್ನು ಸ್ವಲ್ಪ ದಿನಗಳಲ್ಲಿ ಅಥವಾ ವರ್ಷಗಳಲ್ಲಿ ಬಂದೇ ಬರುತ್ತೆ. ಅವರ ಮಾನಹಾನಿ ಆಯ್ತಲ್ಲ, ಆ ಅಭಿಮಾನಿಗಳು ಎಷ್ಟೋ ಜನ ನೊಂದು ಬೆಂದು ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಸೊ ಅಭಿಮಾನಿಗಳಿಗೆಲ್ಲ ಏನ್ ಉತ್ತರ ಕೊಡ್ತೀರಿ? ದರ್ಶನ್ ಅವ್ರಿಗೆ ಅಂದ್ರೆ ಅವ್ರ ಮಾನಹಾನಿ ಆಗಿದೆಯಲ್ಲ, ಅದನ್ನ ಹೆಂಗ್ ಸಂಪಾದನೆ ಮಾಡಿಸ್ತೀರಿ? ಅವ್ರು ಓಕೆ ಕಲಾವಿದ್ರು, ಅವ್ರು ಇನ್ನೂ ಶ್ರಮ ಪಟ್ಟು ಇನ್ನೂ ಒಳ್ಳೆ ಸಿನಿಮಾ ಕೊಟ್ಟು ಅಭಿಮಾನಿಗಳನ್ನ ರಂಜಿಸುವಂತ ಕಾರ್ಯದಲ್ಲಿ ಅವರು ನಿರಂತರವಾಗಿ ಇದ್ದೇ ಇರ್ತಾರೆ, ಓಕೆನಾ. ನೀವು ಮಾನಹಾನಿ ಮಾಡಿದ್ರಲ್ಲ, ಅದಕ್ಕೆ ನೀವ್ ಏನ್ ಕೊಡ್ತೀರಿ ಅದನ್ನ ದಯವಿಟ್ಟು ತಿಳಿಸಿ, ಓಕೆನಾ. ಬಂದಿದ್ದಾರೆ, ಬಹಳ ಖುಷಿ ಇದೆ. ನಾವು ಗೌಡ್ರೆ ನನ್ಗೆ ಅದು ಹೆಮ್ಮೆ ಇದೆ, ನಿಜವಾಗ್ಲೂ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ಯಾವ ಒಬ್ಬ ಸೆಲೆಬ್ರಿಟಿನೂ ಮಾತಾಡಿರ್ಲಿಲ್ಲ ಫಸ್ಟ್, ಯಾವ ಒಬ್ಬ ಏನಂತಾರೆ ಮೀಡಿಯಾದವರು ಕೂಡ ಪಾಸಿಟಿವ್ ಆಗಿ ಮಾತಾಡಿರ್ಲಿಲ್ಲ ಫಸ್ಟ್, ಯಾವ ಒಬ್ಬ ಡಿಜಿಟಲ್ ಮೀಡಿಯಾದವರು ಫಸ್ಟ್ ಮಾತಾಡಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮು ನಾನು ನಮ್ಮ ಚಾನಲ್ ನಿಮ್ಮ ಚಾನಲ್ ಅಲ್ಲಿ ಮಾತಾಡಿದ್ ಬಿಟ್ರೆ ಯಾರು ಮಾತಾಡಿರ್ಲಿಲ್ಲ. ನೀವ್ ಬೇಕಿದ್ರೆ ಆ ವಿಡಿಯೋಗಳನ್ನ ನೋಡ್ಕೋಬಹುದು.
ನಿಜನ ಸುಳ್ಳ? ಸತ್ಯ. ಆ ಟೈಮ್ ನಲ್ಲಿ ಫಾರ್ ದ ಫಸ್ಟ್ ಟೈಮು ನಾವುಗಳು ಅವತ್ತಿಗೂ ನಿಂತಿದ್ವಿ. ನಾವು ಸೋಕಾಲ್ಡ್ ಫ್ಯಾನು ಅಲ್ಲ, ಅಥವಾ ಅವರ ಒಂದು ಏನೋ ಮಾಡ್ತಾರೆ, ಅವ್ರು ಏನಾದ್ರು ಮಾಡ್ಲಿ ನಮ್ಗೇನೋ ಅವ್ರನ್ನ ಜೈ ದಿಬಾಸ್ ಅಂದ್ಬಿಡ್ಬೇಕು ಅನ್ನೋಂತ ಅಭಿಮಾನಿಗಳು ನಾವಲ್ಲ. ಅವರು ತಪ್ಪು ಮಾಡಿದ್ರು ಅಂತ ಅನ್ನೋದು ರುಜುವಾತಾಯ್ತು ಅಂತಂದ್ರೆ ಅವ್ರ ಬಗ್ಗೆ ನಾವು ನೆಗೆಟಿವ್ ಆಗಿ ವಿಡಿಯೋ ಮಾಡ್ತೀವಿ. ಅವರು ಸರಿ ಮಾಡಿದ್ರು ಅಂತ ಗೊತ್ತಿದ್ದಾಗ, ಅಂದ್ರೆ ಕಾನೂನಿನ ಚೌಕಟ್ಟಿನಲ್ಲಿ ಇದ್ದಾಗ ನಾವು ಸರಿ ಮಾಡಿದ್ದಾರೆ ಅಂತ ಅನ್ನೋದು ತಪ್ಪು ಮಾಡಿದ್ದಾರೆ ಅನ್ನೋದು ಯಾವ ನ್ಯಾಯ? ಈಗ ಮೀಡಿಯಾದವ್ರೆಲ್ರೂ ತಪ್ಪು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರನ್ನ ನಿಲ್ಸಿ ಎಲ್ರು ಇದನ್ ಮಾಡಿದ್ರಲ್ಲ, ಆ ಟೈಮ್ ನಲ್ಲಿ ನಾವು ನಿಂತ್ಕೊಂಡಿದ್ವಿ, ಇವತ್ತಿಗೂ ನಿಂತ್ಕೊಂಡಿರ್ತೀವಿ, ಇನ್ ಮುಂದೆನೂ ನಿಂತ್ಕೊಂಡಿರ್ತೀವಿ, ಸರಿ ಇದ್ದಾಗ ಮಾತ್ರ. ಸೊ ಅದನ್ನ ಯಾರು ಏನು ಮಾಡ್ಕೊಳಕ್ಕಾಗಲ್ಲ, ಯಾರ ಒಂದು ಸ್ವಾತಂತ್ರ್ಯನೂ ಅಲ್ಲ, ಅದು ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು. ಸೊ ಆ ಒಂದು ಸ್ವಾತಂತ್ರ್ಯದ ಅಡಿಯಲ್ಲಿ ನಾವು ದರ್ಶನ್ ಅವ್ರಿಗೆ ಯಾವಾಗ್ಲೂ ಸದಾ ಸಿದ್ಧವಾಗಿರ್ತೀವಿ. ನಿಜವಾಗ್ಲೂ ಹೇಳ್ತೀವಿ, ಅಪ್ಪಟ ಉಪೇಂದ್ರ ಅವ್ರು ನನ್ನ ಗುರುಗಳು. ಉಪೇಂದ್ರ ಅವರು ನನ್ನ ಗುರುಗಳು. UI ಸಿನಿಮಾದು ಒಂದು ಪ್ರಮೋಷನ್ ಮಾಡಿಲ್ಲ ನಾನು, UI ಸಿನಿಮಾದು ಒಂದು ಪ್ರಮೋಷನ್ ಮಾಡಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯ ಜೀವನ ಹೋಗ್ತಾ ಇದೆಯಲ್ಲಪ್ಪ ಸ್ವಾಮಿ. 10 ಜನ, ಕೆಲವ್ರು ಅಂದ್ಕೋಬಹುದು, ನಿಂದ್ರೊಳಗೆ ಎಷ್ಟು ಹೋಗುತ್ತೋ, ಶಿವಲಿಂಗೇಗೌಡ ನಿಂದ್ರೊಳಗೆ ಎಷ್ಟು ಹೋಗುತ್ತೋ ಅಂತ. 10 ಜನಕ್ಕೆ ನಾವು ಹೇಳುವಂತಹ ಮಾತು ಇಷ್ಟ ಆಯ್ತಾ? 10 ಜನಕ್ಕೆ ನಾವು ತೃಪ್ತಿಪಡಿಸಿದೀವ, ಅಷ್ಟು ಸಾಕು ನಮ್ಗೆ. ಅರ್ಥ ಆಯ್ತಾ? 100 ಜನಕ್ಕೆ ಸುಳ್ಳನ್ನ ಹೇಳಿ ದಿಕ್ಕನ್ನ ತಪ್ಪಿಸುವಂತ ಕೆಲ್ಸಕ್ಕಿಂತನ 10 ಜನಕ್ಕೆ ಒಳ್ಳೆ ಕೆಲಸ ಹೇಳಿ ಅವ್ರಿಗೆ ಮಾರ್ಗದರ್ಶಕರಾಗಿ, ಅಥವಾ ಅವರು ಒಂದು ವಿಡಿಯೋ ಹಾಕಿದ್ರೆ ಇವ್ರದ್ದು ನೋಡ್ಬೇಕು ಅನ್ನೋ ಒಂದು ಮಟ್ಟಕ್ಕೆ ನಾವು ನಿಂತ್ಕೊಂಡಿರ್ತೀವಿ ಅಂತಂದ್ರೆ ನಮ್ಗೆ ಅಷ್ಟು ಸಾಕು ಸ್ವಾಮಿ. ಥ್ಯಾಂಕ್ ಯು ಸೊ ಮಚ್.